ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಈ ವಾರ ನಮ್ಮ ಮಾರ್ಕೆಟ್ ಅನ್ನ ಮೇಲೆ ಅಥವಾ ಕೆಳಗಡೆ ತಗೊಂಡೋಗಬಹುದಾಗಿರುವಂತಹ ಇಂಪಾರ್ಟೆಂಟ್ ಇವೆಂಟ್ ಗಳ ಬಗ್ಗೆ ತಿಳ್ಕೊಳ್ಳೋಣ. ಈ ವಾರನೂ ಕೂಡ ಬಿಸಿಯೆಸ್ಟ್ ವೀಕ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸಾಕಷ್ಟು ಇವೆಂಟ್ ಗಳು ಈ ವಾರ ಇದ್ದಾವೆ. ಹಾಗಾಗಿ ಇವುಗಳ ಬಗ್ಗೆ ವಿಚಾರಗಳು ಗೊತ್ತಿದ್ರೆ ಮಾರ್ಕೆಟ್ ಅಲ್ಲಿ ಯಾಕೆ ಇಮಿಡಿಯೇಟ್ ರಿಯಾಕ್ಷನ್ ಬಂದಿದೆ ಅನ್ನೋದು ನಿಮಗೆ ಗೊತ್ತಾಗಬಹುದು. ನೋಡೋಣ ಯಾವೆಲ್ಲ ಇವೆಂಟ್ ಗಳು ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡ್ತವೆ ಅನ್ನೋದನ್ನ ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಮೊದಲನೇದಾಗಿ ಕಳೆದ ವಾರದ ನಮ್ಮ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನ ಓವರ್ ವ್ಯೂ ಮಾಡೋದಾದ್ರೆ ಲಾಸ್ಟ್ 5 ಡೇಸ್ ಪರ್ಫಾರ್ಮೆನ್ಸ್ ಹೇಗಿತ್ತು ಅಂತ ನೋಡಬಹುದು. 1.36% ಪಾಸಿಟಿವ್ ಪರ್ಫಾರ್ಮೆನ್ಸ್ ನಮ್ಮ ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ. ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು. ಮೊದಲ 2 ದಿನ ಫ್ಲಾಟ್ ಪರ್ಫಾರ್ಮೆನ್ಸ್ ಇದ್ರೆ ಅದರ ನಂತರ ಒಳ್ಳೆ ರ್ಯಾಲಿ ಕೂಡ ಕಂಡು ಬಂತು. ಎಸ್ಪೆಷಲಿ ಲಾಸ್ಟ್ ವೀಕ್ ಜಸ್ಟ್ 3 ಡೇಸ್ ಮಾತ್ರ ಮಾರ್ಕೆಟ್ ಓಪನ್ ಇತ್ತು. 26, 27, 28 3 ದಿನದಲ್ಲಿ ಒಂದಿನ ಡೌನ್ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತು. 2 ದಿನ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತು. ಓವರ್ ಆಲ್ 1.36% ಪಾಸಿಟಿವ್ ಕಂಡು ಬರ್ತಾ ಇದೆ. ಹಾಗೆ ನೆಕ್ಸ್ಟ್ ನಾವು ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ 5 ಡೇಸ್ ಅಲ್ಲಿ ನೋಡಬಹುದು 1.5% ಪಾಸಿಟಿವ್ ಕಾಣ್ತಾ ಇದೆ. ನೆಕ್ಸ್ಟ್ ನಾವು ಅಮೆರಿಕನ್ ಮಾರ್ಕೆಟ್ ನ ಒಂದ್ಸಲ ಓವರ್ ವ್ಯೂ ಮಾಡೋದಾದ್ರೆ ಇಲ್ಲೂ ಕೂಡ ಲಾಸ್ಟ್ 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ. ಅಮೆರಿಕನ್ ಮಾರ್ಕೆಟ್ 4 ಡೇಸ್ ಓಪನ್ ಇತ್ತು. ಯಾಕಂದ್ರೆ ನಿನ್ನೆ ಗುಡ್ ಫ್ರೈಡೆ ಪ್ರಯುಕ್ತ ಮೊನ್ನೆ ಓಪನ್ ಇರಲಿಲ್ಲ. 4 ಡೇಸ್ ಓಪನ್ ಇತ್ತು. ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಅಮೆರಿಕನ್ ಮಾರ್ಕೆಟ್. ಹಾಗೆ ನಾವು ನಾಸ್ಡಾಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಾಸ್ಡಾಕ್ ಅಲ್ಲೂ ಕೂಡ ಸೇಮ್ ಫ್ಲಾಟ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನೋಡಬಹುದು. ಅಮೆರಿಕನ್ ಮಾರ್ಕೆಟ್ ಅಂತೂ ಫ್ಲಾಟ್ ಇದೆ, ಬಟ್ ನಮ್ಮ ಮಾರ್ಕೆಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಳೆದ ವಾರ ಕಂಡು ಬಂದಿದೆ. ಸೊ ಪಾಸಿಟಿವ್ ಮೊಮೆಂಟಮ್ ಅಂತೂ ನಮ್ಮ ಮಾರ್ಕೆಟ್ ಅಲ್ಲಿ ಇದೆ ಅಂತ ಹೇಳ್ಬೋದು. ನೋಡೋಣ ಈ ವಾರ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಅಂತ. ಸೊ ನೆಕ್ಸ್ಟ್ ಇವೆಂಟ್ ಗಳ ಕಡೆ ಬರೋದಾದ್ರೆ ಮೊದಲಿಗೆ ಗ್ಲೋಬಲ್ ಲೆವೆಲ್ ಇಂದ ಬರೋದಾದ್ರೆ ಈ ವಾರ ಅಮೆರಿಕದ PMI ಡೇಟಾ ರಿಲೀಸ್ ಆಗೋದಿದೆ. ಸೊ ನಾವಿಲ್ಲಿ ಡೌನ್ ಬಂದ್ರೆ ನೀವು ಇಲ್ಲಿ ನೋಡಬಹುದು ಡೇಟಾನ. 1 ಏಪ್ರಿಲ್ ಅಂದ್ರೆ ನಾಳೆ PMI ಡೇಟಾ ರಿಲೀಸ್ ಆಗುತ್ತೆ. ಫೋರ್ಕಾಸ್ಟ್ 52.8 ಇದೆ. ಸೊ ನೋಡೋಣ ಯಾವ ಪ್ರಮಾಣದಲ್ಲಿ ಬರುತ್ತೆ ಅಂತ. ಸೊ ಇದ್ರ ಮೇಲೆ ನೀವು ಗಮನ ಇಡಬಹುದು ನಾಳೆ ಇದರ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಅಂತ. ನೆಕ್ಸ್ಟ್ ಪಾಯಿಂಟ್ ಗೆ ಬರೋದಾದ್ರೆ US ಅನ್ಎಂಪ್ಲಾಯ್ಮೆಂಟ್ ರೇಟ್ ರಿಲೀಸ್ ಆಗ್ತಾ ಇದೆ ಈ ವಾರ. ಸೊ ಡೇಟ್ ಅನ್ನ ನೋಡಬಹುದು ಏಪ್ರಿಲ್ 5 3.9 ಫೋರ್ಕಾಸ್ಟ್ ಇದೆ. ನೋಡೋಣ ಯಾವ ಪ್ರಮಾಣದಲ್ಲಿ ಬರುತ್ತೆ ಅಂತ. ಇತ್ತೀಚಿನ ಡೇಟಾ ನೀವು ಇಲ್ಲಿ ನೋಡಬಹುದು ಪಾಸಿಟಿವ್ ಇತ್ತು. ಲಾಸ್ಟ್ ಮಂತ್ ಮಾತ್ರ ಸ್ವಲ್ಪ ನೆಗೆಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು. ಸೊ ಓವರ್ ಆಲ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಪಾಸಿಟಿವ್ ಇದೆ. ಸೊ ಹಾಗೇನೆ ಫೆಡರಲ್ ರಿಸರ್ವ್ ರೇಟ್ ಕಟ್ಸ್ ಅನ್ನ ಇನ್ನೂ ಮುಂದೂಡ್ಲಿಕ್ಕೆ ಸಾಧ್ಯ ಆಗ್ತಾ ಇರೋದು. ಇಲ್ಲೇನಾದ್ರೂ ಅನ್ಎಂಪ್ಲಾಯ್ಮೆಂಟ್ ರೇಟ್ ಜಾಸ್ತಿ ಆಗಿದ್ರೆ ಅವ್ರಿಗೆ ಒಂದು ಕನ್ಸರ್ನ್ ಇದ್ದೇ ಇರೋದು ರಿಸೆಷನ್ ಗೆ ಎಲ್ಲಿ ಎಕಾನಮಿ ಹೋಗುತ್ತೋ ಅಂತ. ಅಂತ ಸಮಯದಲ್ಲಿ ಬೇಗ ರೇಟ್ ಕಟ್ ಮಾಡುವಂತ ಸಾಧ್ಯತೆ ಇರುತ್ತಿತ್ತು. ಬಟ್ ಇಲ್ಲೇನು ಅಂತ ದೊಡ್ಡ ನೆಗೆಟಿವ್ಸ್ ಇಲ್ಲದೆ ಇರೋದ್ರಿಂದ ಅವರು ಕೂಡ ಕಾನ್ಫಿಡೆಂಟ್ ಆಗಿ ರೇಟ್ ಕಟ್ಸ್ ಅನ್ನ ಮುಂದೂಡ್ತಾ ಇದ್ದಾರೆ. ಸೊ ನೋಡೋಣ 5ನೇ ತಾರೀಕು ಯಾವ ರೀತಿ ಬರುತ್ತೆ ಅಂತ. ಇಲ್ಲೇನಾದ್ರೂ ಅಗೇನ್ ರೆಡ್ ಅಲ್ಲಿ ಬಂದ್ರೆ ಹೋಪ್ಸ್ ಇಟ್ಕೊಳ್ಬಹುದು ರೇಟ್ ಕಟ್ಸ್ ಬಗ್ಗೆ. ಗ್ರೀನ್ ಅಲ್ಲಿ ಬಂದ್ರೆ ರೇಟ್ ಕಟ್ಸ್ ಅನ್ನ ಅಗೇನ್ ಇನ್ನೂ ಸ್ವಲ್ಪ ದಿನ ಮುಂದೂಡುವಂತ ಸಾಧ್ಯತೆ ಇರುತ್ತೆ ಫೆಡರಲ್ ರಿಸರ್ವ್. ನೋಡೋಣ. ಅವ್ರು ಈಗಾಗಲೇ ನಿನ್ನೆ ನಾನು ಸಪರೇಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಅವ್ರು ಹೇಳಿರೋದು ಈಗಾಗಲೇ ಬರುವಂತ ಡೇಟಾ ಮೇಲೆ ಡಿಪೆಂಡ್ ಆಗುತ್ತೆ ಅಂತಾನೆ. ಇದ್ರ ಮೇಲೆ ನಿಮ್ಮ ಗಮನ ಇರಲಿ 5ನೇ ತಾರೀಕು. ನೆಕ್ಸ್ಟ್ ಚೀನಾದಿಂದ ಒಂದು ಅಪ್ಡೇಟ್ ಬರೋದಿದೆ. ಕೈಕ್ಸಿನ್ ಸರ್ವಿಸಸ್ PMI ಡೇಟಾ ರಿಲೀಸ್ ಆಗ್ತಾ ಇದೆ. ಅದು ಡೇಟ್ ಕೂಡ ನೋಡಬಹುದು 2ನೇ ತಾರೀಕಿದೆ. 52.7 ಫೋರ್ಕಾಸ್ಟ್ ಇದೆ. ನೋಡೋಣ ಎಷ್ಟು ಪ್ರಮಾಣದಲ್ಲಿ ಬರುತ್ತೆ ಅಂತ. ಇದು ಕೂಡ ಇಂಪ್ಯಾಕ್ಟ್ ಅನ್ನ ಮಾಡುವಂತ ಸಾಧ್ಯತೆ ಇರುತ್ತೆ. ಇತ್ತೀಚೆಗೆ ಬರ್ತಾ ಇರುವಂತಹ ಡೇಟಾ ನೋಡಿದ್ರೆ ಪಾಸಿಟಿವ್ ಇದೆ. ಚೀನಾದಿಂದ ಎಸ್ಪೆಷಲಿ ಲಾಸ್ಟ್ ವೀಕ್ ಕೆಲವೊಂದು ಅಪ್ಡೇಟ್ಸ್ ಬಂದಿದ್ದಾವೆ. ಅವೆಲ್ಲ ಪಾಸಿಟಿವ್ ಇದೆ. ನೋಡೋಣ ಈ ವಾರ PMI ಅಲ್ಲಿ ಏನಾದ್ರು ಚೇಂಜಸ್ ಆಗುತ್ತಾ ಅಂತ. ಇದ್ರ ಮೇಲೆ ಕೂಡ ನೀವು ಗಮನ ಇಡಬಹುದು. ಹಾಗೆ ನೆಕ್ಸ್ಟ್ ಇಂಪಾರ್ಟೆಂಟ್ ಅಂತಂದ್ರೆ ಜೆರೋಮ್ ಪವೆಲ್ ಅವರ ಮೇಲೆ ನೀವು ಒಂದು ಕಣ್ಣು ಇಡಬೇಕಾಗುತ್ತೆ. ಯಾಕೆಂತಂದ್ರೆ 3ನೇ ತಾರೀಕು ಅವರ ಸ್ಪೀಚ್ ಇದೆ. ಅವರು ಎಕಾನಮಿ ಬಗ್ಗೆ, ಇನ್ಫ್ಲೇಷನ್ ಬಗ್ಗೆ, ರಿಸೆಷನ್ ಬಗ್ಗೆ, ಹಾಗೆ ರೇಟ್ ಕಟ್ಸ್ ಬಗ್ಗೆ ಏನ್ ಹೇಳ್ತಾರೆ ಅನ್ನೋದ್ರ ಮೇಲೆ ಮಾರ್ಕೆಟ್ ರಿಯಾಕ್ಷನ್ ಮಾಡುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ 3ನೇ ತಾರೀಕು ಇರುವಂತ ಸ್ಪೀಚ್ ಮೇಲೂ ಕೂಡ ನಿಮ್ಮ ಗಮನ ಇರಲಿ. ಜೆರೋಮ್ ಪವೆಲ್ ಅವರು ಏನ್ ಹೇಳ್ತಾರೆ ಅಂತ. ಅವ್ರೇನು ಹೇಳ್ದೆ ಅಂದ್ರೆ ಮಾಮೂಲಿ ನಾರ್ಮಲ್ ಮಾತುಗಳನ್ನ ನಡೆದ್ರೆ ಮಾರ್ಕೆಟ್ ಅಲ್ಲಿ ಏನು ರಿಯಾಕ್ಷನ್ ಬರೋದಿಲ್ಲ. ನಾರ್ಮಲ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗ್ಬಿಡುತ್ತೆ. ಆದ್ರೆ ಏನಾದ್ರು ಅನ್ಎಕ್ಸ್ಪೆಕ್ಟೆಡ್ ಸ್ಟೇಟ್ಮೆಂಟ್ ಗಳು ಬಂದ್ರೆ ಸೊ ಆಗ ಇಮಿಡಿಯೇಟ್ಲಿ ರಿಯಾಕ್ಷನ್ ಮಾಡುವಂತ ಸಾಧ್ಯತೆ ಇರುತ್ತೆ. ಪಾಸಿಟಿವ್ ಸ್ಟೇಟ್ಮೆಂಟ್ ಆದ್ರೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರ್ಬೋದು, ನೆಗೆಟಿವ್ ಆದ್ರೆ ನೆಗೆಟಿವ್ ಪರ್ಫಾರ್ಮೆನ್ಸ್ ಬರ್ಬೋದು. ಹಾಗಾಗಿ ಓವರ್ ಆಲ್ ಇವರ ಸ್ಪೀಚ್ ಮೇಲೂ ಕೂಡ ನಿಮ್ಮ ಗಮನ ಇರಲಿ. ನೆಕ್ಸ್ಟ್ ಇನ್ನು ನಮ್ಮ ಇಂಡಿಯಾಗೆ ಬಂದ್ರೆ ಸರ್ವಿಸಸ್ PMI ಡೇಟಾ ರಿಲೀಸ್ ಆಗೋದಿದೆ. ಡೇಟ್ ಅನ್ನ ನೋಡಬಹುದು 4ನೇ ತಾರೀಕು 60.6 ಫೋರ್ಕಾಸ್ಟ್ ಇದೆ. ನೋಡೋಣ ಎಷ್ಟು ಬರುತ್ತೆ ಅಂತ. ಇದ್ರ ಮೇಲೂ ಕೂಡ ನೀವು ಗಮನ ಇಡಬಹುದು. ನಮ್ಮ ಇಂಡಿಯಾದಿಂದ ಬರುವಂತ ಅಪ್ಡೇಟ್ ಇದು. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಅಪ್ಡೇಟ್ ಏನಪ್ಪಾ ಅಂತಂದ್ರೆ RBI MPC ಮೀಟಿಂಗ್ ಇದೆ ಈ ವಾರ. ಮೀಟಿಂಗ್ ನ ಔಟ್ಕಮ್ 5ನೇ ತಾರೀಕು ಬರುತ್ತೆ. ನೀವು ಇಲ್ಲಿ ನೋಡಬಹುದು ಡೇಟ್ ಅನ್ನ ಏಪ್ರಿಲ್ 5. ಸೊ ಎಲ್ಲರ ಎಕ್ಸ್ಪೆಕ್ಟೇಷನ್ ಇದೆ ಈಗಿನ ರೆಪೋ ರೇಟ್ ಅನ್ನ ಕಂಟಿನ್ಯೂ ಮಾಡ್ತಾರೆ ಅಂತ. ಸೊ ಮೇ ಬಿ 99% ಕಂಟಿನ್ಯೂ ಮಾಡುವಂತ ಚಾನ್ಸಸ್ ಇದೆ. ಅಲ್ಲೇನು ಬದಲಾವಣೆಗಳು ಮಾಡುವಂತ ಚಾನ್ಸಸ್ ಕಡಿಮೆ. ಆದ್ರೆ GDP ಬಗ್ಗೆ ಹಾಗೆ ಇನ್ಫ್ಲೇಷನ್ ಬಗ್ಗೆ ಫೋರ್ಕಾಸ್ಟ್ ಏನ್ ಕೊಡ್ತಾರೆ ಶಕ್ತಿಕಾಂತ್ ದಾಸ್ ಅವರು ಅದನ್ನ ನೋಡ್ಬೇಕಾಗುತ್ತೆ. ಓವರ್ ಆಲ್ ಇಂಟ್ರೆಸ್ಟ್ ರೇಟ್ ಅಂತೂ ಈಗಿರೋದೇ ಕಂಟಿನ್ಯೂ ಆಗುವಂತ ಚಾನ್ಸಸ್ ಜಾಸ್ತಿ ಇದೆ. ಬಟ್ ಕಮೆಂಟ್ರಿ ಏನ್ ಹೇಳ್ತಾರೆ ಅದು ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಅನ್ನು ಮಾಡುವಂತ ಸಾಧ್ಯತೆ ಇರುತ್ತೆ. ಸೊ ನೋಡೋಣ ಯಾವ ರೀತಿ ಡಿಸಿಷನ್ ಬರುತ್ತೆ MPC ಮೀಟಿಂಗ್ ಅಲ್ಲಿ ಅಂತ. ಅದು 5ನೇ ತಾರೀಕು ಬರುತ್ತೆ. 10:30 ಟೈಮ್ಗೆ ಮೀಡಿಯಾ ಮುಂದೆ ಬಂದು ಬ್ರೀಫ್ ಮಾಡ್ತಾರೆ. ಇಮಿಡಿಯೇಟ್ಲಿ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಕೂಡ ಬರಬಹುದು. 5ನೇ ತಾರೀಕು ಅಂದ್ರೆ ಫ್ರೈಡೆ ನಿಮ್ಮ ಗಮನ ಇರಲಿ RBI MPC ಮೀಟಿಂಗ್ ನ ಮೇಲೆ. ನೆಕ್ಸ್ಟ್ ಬರೋದಾದ್ರೆ ಮಾರ್ಚ್ ಮುಗೀತು.
ಏಪ್ರಿಲ್ 1ನೇ ತಾರೀಕು ಅಂದ್ರೆ ನಾಳೆ ಆಟೋ ಸೇಲ್ಸ್ ಡೇಟಾ ರಿಲೀಸ್ ಆಗುತ್ತೆ. ಸೊ ಆಟೋ ಕಂಪನಿಗಳನ್ನ ಕಾನ್ಸಂಟ್ರೇಟ್ ಮಾಡಬಹುದು ನಾಳೆ. ಜೊತೆಗೆ ಸಾಕಷ್ಟು ಕಂಪನಿಗಳು ಇಂಡೆಕ್ಸ್ ಅಲ್ಲೂ ಕೂಡ ಇದಾವೆ. ಇಲ್ಲೇನಾದ್ರೂ ಬಿಗ್ ಡಿಫರೆನ್ಸ್ ಆದ್ರೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅದು ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಮಾಡೋ ಅಂತ ಚಾನ್ಸಸ್ ಇರುತ್ತೆ. ನೆಗೆಟಿವ್ ಆದ್ರೆ ನೆಗೆಟಿವ್ ಇಂಪ್ಯಾಕ್ಟ್ ಆಗುವಂತ ಸಾಧ್ಯತೆ ಇರುತ್ತೆ. ಸೊ ನಾಳೆ ಆಟೋ ಸೇಲ್ಸ್ ಮೇಲೆ ಗಮನ ಕೊಡಬಹುದು. ಜೊತೆಗೆ ನಾಡಿದ್ದು ಕೂಡ ಅದರ ಇಂಪ್ಯಾಕ್ಟ್ ಇದ್ದೇ ಇರುತ್ತೆ. ಜೊತೆಗೆ ಇಂಪಾರ್ಟೆಂಟ್ ಏನಂತಂದ್ರೆ ಲಾಸ್ಟ್ 2-3 ವೀಕ್ಸ್ ಇಂದ ಆಟೋ ಇಂಡೆಕ್ಸ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ನಿಫ್ಟಿ ಆಟೋ ಪರ್ಫಾರ್ಮೆನ್ಸ್ ಅನ್ನ ನೋಡಿ ಒಂದ್ಸಲ, ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ಹಾಗಾಗಿ ಇಂತಹ ಸಮಯದಲ್ಲಿ ಸೇಲ್ಸ್ ಡೇಟಾ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಈ ಮಂತ್ ಡೇಟಾ ರಿಲೀಸ್ ಆಗೋದನ್ನ ಲಾಸ್ಟ್ 3 ಮಂತ್ಸ್ ಕೂಡ ಕಂಪೇರ್ ಮಾಡ್ತಾರೆ. ಕಂಪೇರ್ ಮಾಡಿ Q4 ಯಾವ ರೀತಿ ಪರ್ಫಾರ್ಮೆನ್ಸ್ ಇರಬಹುದು ಅನ್ನೋಂತ ಎಸ್ಟಿಮೇಷನ್ಸ್ ಅನ್ನ ಅನಲಿಸ್ಟ್ ಮಾಡ್ತಾರೆ. ಅದ್ರ ಮೇಲೆ ಇಮಿಡಿಯೇಟ್ ರಿಯಾಕ್ಷನ್ ಕೂಡ ಬರುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ಆಟೋ ಇಂಡಸ್ಟ್ರಿ ಸ್ಟಾಕ್ ಗಳು ಈ ವಾರ ನಿಮ್ಮ ಫೋಕಸ್ ಅಲ್ಲಿ ಇರಬೇಕಾಗುತ್ತೆ. ಜೊತೆಗೆ ಸೇಲ್ಸ್ ಡೇಟಾ ಯಾವ ರೀತಿ ಬರುತ್ತೆ ಅನ್ನೋದನ್ನು ಕೂಡ ಅಬ್ಸರ್ವ್ ಮಾಡಬಹುದು. ಜೊತೆಗೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿರೋದ್ರಿಂದ ಲಾಸ್ಟ್ 2-3 ವೀಕ್ಸ್ ಅಲ್ಲಿ ಆಟೋ ಸ್ಟಾಕ್ ಗಳು ಸ್ವಲ್ಪ ಏರುಪೇರ್ ಆದ್ರೂ ಕೂಡ ಇಮಿಡಿಯೇಟ್ಲಿ ಪ್ರಾಫಿಟ್ ಬುಕಿಂಗ್ ಕೂಡ ಕಂಡು ಬರುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಇದ್ರ ಮೇಲೆ ನೀವು ನಿಗಾ ಇಟ್ಟಿರಲೇಬೇಕು. ಇನ್ ಕೇಸ್ ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ಅಂತ ಕಂಪನಿಗಳನ್ನ ಅವುಗಳ ನಂಬರ್ಸ್ ನ ಸ್ಟಡಿ ಮಾಡಿ. ಹಾಗೆ ನೆಕ್ಸ್ಟ್ Q4 ಮುಗ್ದಿದೆ. Q4 ನ ರಿಸಲ್ಟ್ ಸೀಸನ್ ಶುರು ಆಗ್ತಿದೆ. ಈ ವಾರ ತುಂಬಾ ಜಾಸ್ತಿ ಕಂಪನಿಗಳ ರಿಸಲ್ಟ್ ಏನಿಲ್ಲ. ನೋಡಬಹುದು 3-4 ಅಥವಾ 5 ಕಂಪನಿಗಳ ರಿಸಲ್ಟ್ ಶೆಡ್ಯೂಲ್ ಆಗಿದೆ. ನಂತರ ನೆಕ್ಸ್ಟ್ ವಾರದಿಂದ ದೊಡ್ಡ ಕಂಪನಿಗಳ ರಿಸಲ್ಟ್ ಶುರು ಆಗುತ್ತೆ. ಸೊ ಆಗ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಆಗುವಂತ ಸಾಧ್ಯತೆ ಇರುತ್ತೆ. ಸ್ಟಿಲ್ ಇವುಗಳ ಮೇಲೂ ಕೂಡ ನಿಮ್ಮ ಗಮನ ಇರಲಿ. ಸೊ ಯಾವ ಕಂಪನಿಯ ರಿಸಲ್ಟ್ ಯಾವ ರೀತಿ ಇರುತ್ತೆ ಅಂತ ಈಗಾಗಲೇ ನಿನ್ನೆ ರಿಸಲ್ಟ್ ಅನ್ನ ಹೇಗೆ ಫೈಂಡ್ ಮಾಡಬೇಕು, ಯಾವಾಗ ಅಂತ ಹೇಗೆ ತಿಳ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಸಪರೇಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇಲ್ಲಿವರೆಗೂ ಆ ವಿಡಿಯೋ ನೋಡಿಲ್ಲ ಅಂದ್ರೆ ಒಂದ್ಸಲ ನೋಡಿ ಗೊತ್ತಾಗುತ್ತೆ. ಸೊ ರಿಸಲ್ಟ್ ಗಳ ಮೇಲೂ ಕೂಡ ನಿಮ್ಮ ಗಮನ ಇರಲಿ. ನೆಕ್ಸ್ಟ್ FIDAS ಆಕ್ಟಿವಿಟೀಸ್. ಸೊ ಮೊನ್ನೆ ನೋಡಬಹುದು ಶುಕ್ರವಾರದ ಸೆಷನ್ ಅಲ್ಲಿ, ಗುರುವಾರದ ಸೆಷನ್ ಅಲ್ಲಿ 188 ಕೋಟಿ ನೆಟ್ ಬೈಯಿಂಗ್ ಅನ್ನ FIs ಮಾಡಿದ್ದಾರೆ. DIS 2691 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. ಓವರ್ ಆಲ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ತಿಂಗಳಲ್ಲಿ 3300 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. ಬಟ್ ತುಂಬಾ ರೊಟೇಷನ್ ಮಾಡಿದ್ದಾರೆ. ನೋಡಬಹುದು 3.5 ಲಕ್ಷ ಕೋಟಿ ರೊಟೇಷನ್ ಮಾಡಿದ್ದಾರೆ ಬೈಯಿಂಗ್ ಅಂಡ್ ಸೆಲ್ಲಿಂಗ್. ಸೊ ಇವರು ಕೂಡ ಅಷ್ಟೇ 56,000 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. ಓವರ್ ಆಲ್ 2,46,000 ಕೋಟಿ ಬೈಯಿಂಗ್ ಅನ್ನ ಮಾಡಿ 1,89,000 ಕೋಟಿ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. ನೋಡಬಹುದು ಹೆವಿ ರೊಟೇಷನ್ FIDAS ಕಡೆಗಿಂದ ಕಂಡು ಬಂದಿದೆ ಈ ಮಂತ್ ಅಲ್ಲಿ. ಸೊ ಈ ವಾರ ಅಂದ್ರೆ ಎಸ್ಪೆಷಲಿ FY25 ನ ಮೊದಲನೇ ವಾರ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅನ್ನೋದನ್ನ ನೋಡಬೇಕಾಗಿದೆ. ಇದ್ರ ಮೇಲೆ ಕೂಡ ನಿಮ್ಮ ಗಮನ ಇರಲಿ. ಹಾಗೆ ನೆಕ್ಸ್ಟ್ ಬರೋದಾದ್ರೆ ಕ್ರೂಡ್. ಸೊ ಕ್ರೂಡ್ ಆಯಿಲ್ ನೋಡಬಹುದು 86, 87 ಅಥವಾ 85 ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ. ಸದ್ಯದ ಮಟ್ಟಿಗೆ ಅಲ್ಲೇನು ಅಂತ ಸಮಸ್ಯೆಗಳು ಕಾಣ್ತಾ ಇಲ್ಲ. ಕನ್ಸಾಲಿಡೇಟ್ ಆಗಿದೆ ಸೇಮ್ ರೇಂಜ್ ಅಲ್ಲಿ. ಇದೇ ರೀತಿ ಪರ್ಫಾರ್ಮೆನ್ಸ್ ಇದ್ರೆ ಮಾರ್ಕೆಟ್ ಮೇಲೆ ಅದು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನೇ ಮಾಡುತ್ತೆ. ಇಲ್ಲ ಏನಾದ್ರೂ ರ್ಯಾಲಿ ಬಂದ್ರೆ ಅದು ನೆಗೆಟಿವ್ ಇಂಪ್ಯಾಕ್ಟ್ ಮಾಡುವಂತ ಸಾಧ್ಯತೆ ಇರುತ್ತೆ. ಆಸ್ ಆಫ್ ನಾವು ಸುಮಾರು ದಿನಗಳಿಂದ ಸೇಮ್ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ. ನೆಕ್ಸ್ಟ್ ಇನ್ನ ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ SRM ಕಾಂಟ್ರಾಕ್ಟರ್ಸ್ IPO ದ ಲಿಸ್ಟಿಂಗ್ ಈ ವಾರ ಇರುತ್ತೆ. ನಂತರ ಭಾರತಿ ಎಕ್ಸಾಕಾಮ್ 3 ಏಪ್ರಿಲ್ಗೆ ಓಪನ್ ಆಗುತ್ತೆ. ಭಾರತಿ ಏರ್ಟೆಲ್ ನ ಸಬ್ಸಿಡಿಯರಿ ಕಂಪನಿ ಭಾರತಿ ಎಕ್ಸಾಕಾಮ್. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ಹಾಗೆ ಇದ್ರ ಬಗ್ಗೆ ಸಪರೇಟ್ ವಿಡಿಯೋ ಬೇಕು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಕವರ್ ಮಾಡುವಂತ ಪ್ರಯತ್ನ ಮಾಡ್ತೀನಿ ನಾಳೆ ಸಾಧ್ಯ ಆದ್ರೆ. ವಿಡಿಯೋ ಬೇಕು ಅಂತಂದ್ರೆ ಭಾರತಿ ಎಕ್ಸಾಕಾಮ್ ಅಂತ ಟೈಪ್ ಮಾಡಿ. ಹಾಗೆ ನೆಕ್ಸ್ಟ್ ಈ ವಾರ ಕಾರ್ಪೊರೇಟ್ ಆಕ್ಷನ್ ಇರುವಂತ ಸ್ಟಾಕ್ ಗಳ ಕಡೆ ಬರೋದಾದ್ರೆ ಭಾರತ್ ಡೈನಾಮಿಕ್ಸ್ ನ ಇಂಟಿರಿಮ್ ಡಿವಿಡೆಂಡ್ ಇದೆ 8.85 ಎಕ್ಸ್ ಡೇಟ್ 2ನೇ ತಾರೀಕು. ನಂತರ ಫ್ರೆಶ್ ಡ್ರಾಪ್ ಫ್ರೂಟ್ಸ್ ಬೈಬ್ಯಾಕ್ ಇದೆ. GPT ಹೆಲ್ತ್ ಕೇರ್ ನ ಡಿವಿಡೆಂಡ್ ಇದೆ. TVS ಹೋಲ್ಡಿಂಗ್ಸ್ ಡಿವಿಡೆಂಡ್ ಇದೆ. ಅಶೋಕ್ ಲೇಲ್ಯಾಂಡ್ ಡಿವಿಡೆಂಡ್ ಇದೆ 3ನೇ ತಾರೀಕು. ಹಾಗೆ ಹೈಕತ್ ಹೈಟೆಕ್ ಇವೆಲ್ಲನೂ ಕೂಡ ಹೆಸರನ್ನೇ ಕೇಳಿಲ್ದೇ ಇರುವಂತ ಕಂಪನಿಗಳು. ರೈಟ್ ಇಶ್ಯೂ ಇದೆ, ಸನ್ರೈಸ್ ಇದೆ, ಬೋನಸ್ ಇಶ್ಯೂ ಇದೆ. ಸೊ ಬೋನಸ್ ನೋಡಿ ಅಟ್ರಾಕ್ಟ್ ಆಗಬೇಡಿ. ಕಂಪನಿ ಏನ್ ಮಾಡುತ್ತೆ ಏನು ಅಂತ ತಿಳ್ಕೊಂಡು ಆಮೇಲೆ ವಿಚಾರ ಮಾಡಿ. 3ನೇ ತಾರೀಕು ಎಕ್ಸ್ ಡೇಟ್ ಇದೆ. ಶಿವ ಸಿಮೆಂಟ್ ರೈಟ್ ಇಶ್ಯೂ ಇದೆ. ಕ್ಯೂಪಿಡ್ ಬೋನಸ್ ಇಶ್ಯೂ ಇದೆ. ಹಾಗೆ ಸ್ಟಾಕ್ ಸ್ಪ್ಲಿಟ್ ಕೂಡ ಇದೆ 4th ಏಪ್ರಿಲ್. ಹೀಗೆ ವರುಣ್ ಬೆವರೇಜಸ್ ಫೈನಲ್ ಡಿವಿಡೆಂಡ್ ಕೂಡ ಇದೆ ₹1.25 4 ಏಪ್ರಿಲ್ ಎಕ್ಸ್ ಡೇಟ್. ಬೋಧಿ ಟ್ರೀ ಮಲ್ಟಿಮೀಡಿಯಾ ಸ್ಟಾಕ್ ಸ್ಪ್ಲಿಟ್ ಇದೆ. ಇಸಾಬ್ ಇಂಡಿಯಾ ಇಂಟಿರಿಮ್ ಡಿವಿಡೆಂಡ್. ವಿಸ್ಕೋ ಟ್ರೇಡ್ ಅಸೋಸಿಯೇಟ್ಸ್ ಇಂಟಿರಿಮ್ ಡಿವಿಡೆಂಡ್ ಇದೆ. ಅದು 5th ಏಪ್ರಿಲ್ಗೆ. ಸೊ ಈ ಎಕ್ಸ್ ಡೇಟ್ ಒಳಗಡೆ ಯಾರೆಲ್ಲ ಬೈ ಮಾಡಿರ್ತಾರೋ ಅವ್ರಿಗೆಲ್ಲ ಈ ಕಾರ್ಪೊರೇಟ್ ಆಕ್ಷನ್ ಸಿಗುತ್ತೆ. ಈ ಎಕ್ಸ್ ಡೇಟ್ ದಿನ ಬೈ ಮಾಡೋರಿಗೆ ಸಿಗೋದಿಲ್ಲ. ಸೊ ಇದ್ರೊಳಗಡೆ ಬೈ ಮಾಡಿರೋರಿಗೆ ಮಾತ್ರ ಸಿಗೋದು. ಬೋನಸ್ ಸ್ಪ್ಲಿಟ್ ನೋಡಿ ಅಟ್ರಾಕ್ಟ್ ಆಗಬೇಡಿ. ಕಂಪನಿಗಳನ್ನ ಸ್ಟಡಿ ಮಾಡಿ. ಸೊ ಕಂಪನಿಗಳು ಚೆನ್ನಾಗಿದಾವೆ ಅನ್ಸಿದ್ರೆ ನಂತರ ಬೇಕಿದ್ರೆ ಡಿಸಿಷನ್ ತಗೊಳ್ಬಹುದು. ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.